ಕೋಟೆಗಾಂವ್ ವನ್ಯಜೀವಿ ಅಭಯಾರಣ್ಯ. ಕೋಟೆಗಾಂವ್ ವನ್ಯಜೀವಿ ಅಭಯಾರಣ್ಯವನ್ನು 1968ರಲ್ಲಿ ಗೋವಾದ 2ನೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿ ಸ್ಥಾಪಿಸಲಾಯಿತು. ವನ್ಯಜೀವಿಗಳ ಈ ಅದ್ಭುತ ಸಾಮ್ರಾಜ್ಯವು ಚೌಡಿನಗರ ಮತ್ತು ಪಲೋಲೆಂ ಬೀಚ್ ಸಂಕೀರ್ಣದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಕಾಂಕೋನೋ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕೋಟೆಗಾಂವ್ ವನ್ಯಜೀವಿ ಅಭಯಾರಣ್ಯಕ್ಕೆ ಹತ್ತಿರದ ನಗರವೆಂದರೆ ಪೊಯಿಂಗುನಿಮ್. ಇದು ಉದ್ಯಾನವನದ ಮುಖ್ಯ ದ್ವಾರದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಹೋಗುವ ಎಲ್ಲ ಬಸ್ಗಳು ಅಲ್ಲಿ ನಿಲ್ಲುತ್ತವೆ, ಆದರೆ ನಿಮ್ಮ ಸ್ವಂತ ಕಾರು ಅಥವಾ ಕನಿಷ್ಠ ಬಾಡಿಗೆಗೆ ಇದ್ದರೆ ಉತ್ತಮ. ಹಂಜುನಾ ಬೀಚ್. ಹಂಜುನಾ ಬೀಚ್ ಗೋವಾದಲ್ಲಿ ಭೇಟಿ ನೀಡಲು ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ. 2 ಕಿಲೋಮೀಟರ್ ದೂರದಲ್ಲಿ ವ್ಯಾಪಿಸಿರುವ ಈ ಬೀಚ್ ಕಣ್ಣುಗಳಿಗೆ ರಸದೌತಣ ನೀಡುವುದರ ಜೊತೆಗೆ ವಿಹಾರಕ್ಕೆ ಬರುವವರಿಗೆ ಮೋಜಿನ ಸ್ಥಳವಾಗಿದೆ. ಜಲಕ್ರೀಡೆ ಚಟುವಟಿಕೆಗಳು, ರೆಸ್ಟೋರೆಂಟ್ಗಳು ಮತ್ತು ಸುಂದರವಾದ ನೋಟಗಳೊಂದಿಗೆ ಬೀಚ್ ಗೋವಾದಲ್ಲಿನ ಉತ್ತಮ ಮೋಜಿನ ಸ್ಥಳವಾಗಿದೆ. ವಿಶೇಷವಾಗಿ ಬುಧವಾರ ಫ್ಲಿಯಾ ಮಾರುಕಟ್ಟೆ ಪ್ರಸಿದ್ಧವಾಗಿದೆ. ಹೆಚ್ಚಿನದನ್ನು ಬಯಸುವ ಪ್ರವಾಸಿಗರಿಗೆ ಹಂಜುನಾ ಕೆಲವು ಅತ್ಯುತ್ತಮ ರಾತ್ರಿ ಕ್ಲಬ್ಗಳನ್ನು ಹೊಂದಿದೆ. ಡಾಕ್ಟರ್ ಸಲೀಂ ಅಲಿ ಪಕ್ಷಿಧಾಮ. ನೀವು ಪಕ್ಷಿಶಾಸ್ತ್ರಜ್ಞರಾಗಿದ್ದರೆ ಅಥವಾ ಪಕ್ಷಿಗಳನ್ನು ವೀಕ್ಷಿಸಲು ಮತ್ತು ಛಾಯಾಚಿತ್ರ ಸೆರೆಹಿಡಿಯಲು ಇಷ್ಟಪಡುವವರಾಗಿದ್ದರೆ ಭಾರತದ ಅತ್ಯಂತ ಪ್ರಸಿದ್ಧ ಪಕ್ಷಿ ವಿಜ್ಞಾನಿ ಡಾಕ್ಟರ್ ಸಲೀಂ ಅಲಿ ಅವರ ಹೆಸರಿನ ಪಕ್ಷಿಧಾಮಕ್ಕೆ ಭೇಟಿ ನೀಡಿ. ಗೋವಾದ ಕರಾವಳಿಯ 17 ದ್ವೀಪಗಳಲ್ಲಿ ಒಂದಾದ ಚೋರೋ ಅಥವಾ ಚೋಡಾನ್ ಕೂಡ ಇಲ್ಲಿಗೆ ಹತ್ತಿರದಲ್ಲಿದೆ ಮತ್ತು ಪಕ್ಷಿ ವೀಕ್ಷಕರಿಗೆ ಸ್ವರ್ಗವೆಂದೇ ಪರಿಗಣಿಸಲಾಗಿದೆ. ಕುಸ್ಕೆ ಜಲಪಾತ. ಕೋಟೆಗಾಂವ್ ವನ್ಯಜೀವಿ ಅಭಯಾರಣ್ಯದೊಳಗೆ ನೀವು ಸುಂದರವಾದ ಕುಸ್ಕೆ ಜಲಪಾತಗಳನ್ನು ಕಾಣಬಹುದು. ವಿಶೇಷವಾಗಿ ಮಳೆಯ ನಂತರ ಇಲ್ಲಿಗೆ ಭೇಟಿ ನೀಡಿದರೆ ನೀವು ಜಲಪಾತವನ್ನು ತಲುಪಲು ಕಾಡಿನ ಮೂಲಕ ಟ್ರೆಕ್ಕಿಂಗ್ ಮಾಡುತ್ತೀರಿ. ದಟ್ಟವಾದ ಕಾಡುಗಳು ಮತ್ತು ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಮರೆಮಾಡಲಾಗಿದೆ. ಇದು ಪ್ರಕೃತಿ ಪ್ರೇಮಿಗಳ. ನಂಬರ್ 10 ಲಾಮ್ಗಾಂವ್ ಗುಹೆಗಳು. ಉತ್ತರ ಗೋವಾದ ಜಿಲ್ಲೆಯ ಬಿಚೋಲಿಯಂನಲ್ಲಿರುವ ಲಾಮ್ಗಾಂವ್ ಗುಹೆಗಳು ನೀವು ಪಾರಂಪರಿಕ ಪ್ರವಾಸಕ್ಕೆ ಹೋಗಲು ಸಿದ್ಧರಿದ್ದರೆ ಅತ್ಯುತ್ತಮ ಆಯ್ಕೆಯಾಗಿದೆ. ಇದು ಬಂಡೆಗಳಿಂದ ಮಾಡಿದ ಗುಹೆಯಾಗಿದೆ ಮತ್ತು ಇದು ಲಾಮ್ಗಾಂವ್ ಗ್ರಾಮದಲ್ಲಿದೆ. ಇದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಬಂಡೆಯ ಗುಹೆಗಳ ಒಳಗೆ ಬೌದ್ಧ ಸನ್ಯಾಸಿಗಳು ಬಂದು ನೆಲೆಸುತ್ತಿದ್ದರು ಎನ್ನಲಾಗಿದೆ.